ಅವಧಾನ ಕಲೆ ಇದು ಹೆಸರೇ ಬಹಳ ತೂಕದ್ದು ಅಂತ ಅನಿಸುತ್ತೆ ಸಾಮಾನ್ಯ ಜನರಿಗೂ ಕೂಡ. ಆದರೆ ಯಾವುದೇ ಕಾರ್ಯಕ್ರಮ ಆರಂಭಿಸಬೇಕಾದ್ರೂ ನಾವು ಗಣಪತಿನ ನಮಿಸ್ತೀವಿ, ಯಾವುದೇ ವಿಘ್ನಗಳಾಗದೆ ಆ ಕಾರ್ಯಕ್ರಮ ಪೂರ್ತಿಯಾಗಲಿ ಅಂತ. ಆದರೆ ನಮ್ಮ ಇವತ್ತಿನ ಸಂವಾದಕ್ಕೆ ನಾವು ಒಬ್ಬರನ್ನ ನೆನೆಸದೆ ಇವತ್ತಿನ ಕಾರ್ಯಕ್ರಮ ಆರಂಭಿಸೋದಕ್ಕೆ ಸಾಧ್ಯ ಇಲ್ಲ. ಅವಧಾನ ಕಲೆ ಇವತ್ತು ಜೀವಂತವಾಗಿದೆ, ಜನರ ಹತ್ರ ತಲುಪ್ತಾ ಇದೆ ಅಂದರೆ ಅದು ಶತಾವಧಾನಿ ಶ್ರೀ ಆರ್ ಗಣೇಶ್ ಅವರಿಂದ ಮಾತ್ರ. ಕನ್ನಡದಲ್ಲಿ ಅವರ ಪುಸ್ತಕ ಕೂಡ ಇದೆ. ಸೊ ವೀಕ್ಷಕರೇ, ಕನ್ನಡದಲ್ಲಿ ಅವರ ಅತ್ಯದ್ಭುತ ಪುಸ್ತಕ ಇದೆ, ನೀವು ಕೂಡ ಅದನ್ನು ಓದಬಹುದು. ನಿಮಗೆ ಶತಾವಧಾನಿಗಳು ಯಾವ ರೀತಿ ಪ್ರೇರಣೆ? ನಾನು ಚಿಕ್ಕಂದಿಂದ ಪದ್ಯ ಎಲ್ಲ ಬರ್ಕೊಂಡಿದ್ದೆ ನನ್ನ ಪಾಡಿಗೆ. ಆದರೆ ಶತಾವಧಾನಿಗಳ ಪರಿಚಯ ಆದಮೇಲೆ ಅದು ಒಂದು ಸ್ಪಷ್ಟವಾದ ರೂಪ ತಗೊಂಡ್ತು. ನಾನು 5ನೇ ಕ್ಲಾಸಿಂದನೇ ಪದ್ಯ ಎಲ್ಲ ಬರೆಯೋದಕ್ಕೆ ಶುರು ಮಾಡಿದ್ದು. ಛಂದಸ್ಸಿನ ಬಗ್ಗೆ ಎಲ್ಲ ಆವಾಗ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಏನಿರುತ್ತೋ ಅಷ್ಟು ತಿಳ್ಕೊಂಡು ಅದರಲ್ಲೇ ಬರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ನಮಗೆ ಏನು ತಪ್ಪಾಗುತ್ತೆ ಹೇಳಿ ಗೊತ್ತಾಗೋಲ್ಲ ಆವಾಗ. ಅಂದರೆ ಈಗ ನಮ್ಮ ಶಿಕ್ಷಕರಾಗಲಿ ಯಾರೇ ಪಾಪ ಅವ್ರಿಗೆ ತಿಳಿದ ಮಟ್ಟಿಗೆ ತಿದ್ದುತ್ತಿದ್ರು. ಆದರೆ ಸರಿಯಾಗಿ ಇದು ಸರಿಯಾಗಿದೆ ಅಂತ ಹೇಳೋರು ಯಾರೂ ಇರಲಿಲ್ಲ. ಮತ್ತು ಈಗ ಕನ್ನಡದಲ್ಲಿ ಏನಾಗಿದೆ, ಈ ಛಂದೋಬದ್ಧವಾದ ಪದ್ಯ ರಚನೆ ಈ ಥರದ್ದೆಲ್ಲ ತುಂಬ ಕಡಿಮೆ ಆಗಿರೋ ಕಾರಣ ಅದು ಗೊತ್ತಿರೋರು ತುಂಬ ಕಡಿಮೆ ಜನ. ಹಾಗಾಗಿ ಶತಾವಧಾನಿಗಳ ಪರಿಚಯ ಆದಮೇಲೆ ಅವರಿಗೆ ನಾನು ಪತ್ರದಲ್ಲಿ ಪರಿಚಯ, ಮೊದಲು ಅವ್ರಿಗೆ ಪತ್ರ ಬರೆದಿದ್ದೆ. ಯಾವ ವಯಸ್ಸಿನಲ್ಲಿ ಪತ್ರ? ನಾನು ಇಂಜಿನಿಯರಿಂಗ್ ಮಾಡೋವಾಗ 2010-11 ಟೈಮ್ ಇರಬೇಕು. ಆವಾಗ ಅವ್ರಿಗೆ ಒಂದು ಪತ್ರ ಬರೆದಿದ್ದೆ. ಅವ್ರ ಪತ್ರ ಓದಿ ಖುಷಿಯಾಗಿ, ನನಗೆ ಆವಾಗಿನ್ನೂ ಅವಧಾನ ಅಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ. ಅವಧಾನ ಅಂದ್ರೆ ಏನು, ಇದು ಯಾವ ಥರ ಇರುತ್ತೆ. ಆಮೇಲೆ ಅವರು ಒಂದು ಲೇಖನ ಬರೆದಿದ್ದನ್ನು ಎಲ್ಲೋ ಓದಿದ್ದೆ. ಅದರಲ್ಲಿ ಕೆಲವು ಹಳೆ ಪದ್ಯಗಳನ್ನೆಲ್ಲ ಅವ್ರು ಕೋಟ್ ಮಾಡಿದರು. ಹಾಗಾಗಿ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಇವ್ರ ಹತ್ರ ಕೇಳಿದ್ರೆ ಸರಿ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಪತ್ರ ಬರೆದಾಗ ಅದರಲ್ಲಿ ನನ್ನ ಫೋನ್ ನಂಬರು ಬರೆದಿದ್ದೆ. ಅವರು ವಾಪಸ್ ಫೋನೇ ಮಾಡಿದ್ರು. ನನಗೆ ಗಾಬರಿ ಆಗಿಬಿಟ್ಟಿದೆ, ಒಂದೇ ಬಾರಿ ಟೆನ್ಷನ್ ಆಗಿ ಏನು ಮಾಡಬೇಕಪ್ಪ ಅಂತೇಳಿ. ಅವ್ರು ಹೇಳ್ತಾ ಇದ್ದಾರೆ ಅವಧಾನ ಅಂದರೆ ಹೀಗೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಇದು ಈ ಥರ ಈ ಪದ್ಯಗಳು ಹೀಗಾಗಬೇಕು ಅಂತೆಲ್ಲ ಹೇಳಿದ್ರು. ನನಗದು ಯಾವುದೂ ತಲೆಗೆ ಹೋಗಿಲ್ಲ ಅವತ್ತು ಎಕ್ಸೈಟ್ಮೆಂಟಲ್ಲಿ. ಆಮೇಲೆ ಏನಾದರೂ ಸಂದೇಹ ಇದ್ದಾಗ ಈ ನಂಬರಿಗೆ ಫೋನ್ ಮಾಡಪ್ಪ ಅಂತಂದರು. ಆ ನಂಬರ್ ಸೇವ್ ಮಾಡಿಕೊಂಡೆ. ಆಮೇಲೆ ಆಲ್ಮೋಸ್ಟ್ ವಾರಕ್ಕೊಂದು ದಿವಸನೋ 4-5 ದಿವಸಕ್ಕೊಂದು ಬಾರಿನೋ ಫೋನ್ ಮಾಡಿಕೊಂಡು ನನ್ನ ಪದ್ಯ ಕಳಿಸೋದು, ಹೇಳೋದು, ಕರೆಕ್ಷನ್ ಮಾಡಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ನಾನು ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡಿರೋದು. ಬೆಂಗಳೂರಿಗೆ 2012ರಲ್ಲಿ ಬಂದೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು. ಆವಾಗ ಅವ್ರದ್ದು ಶತಾವಧಾನ ಆಯೋಜನೆ ಆಗಿತ್ತು ಇಲ್ಲಿ NMKRV ಕಾಲೇಜ್ನಲ್ಲಿ. ಮೊದಲ ತುಂಬು ಕನ್ನಡ ಶತಾವಧಾನ ಅಂತ ಸಂಪೂರ್ಣವಾಗಿ ಅಷ್ಟು ಕನ್ನಡ ವಿಭಾಗಗಳನ್ನ ಇಟ್ಕೊಂಡು ಮಾಡಿದರು. ಆ ಸಂದರ್ಭದಲ್ಲಿ ನನಗೂ ಪೃಚ್ಛಕಾಗಿ ಬರೋದಕ್ಕೆ ಹೇಳಿದ್ರು. ನಾನು ಪದ್ಯಗಳನ್ನೆಲ್ಲ ಅವ್ರಿಗೆ ಕಳಿಸ್ತಾ ಇದ್ದೆ. ಮತ್ತು ಅಷ್ಟೊತ್ತಿಗಾಗಲೇ ಪದ್ಯಪಾನ ಅಂತ ಒಂದು ವೆಬ್ಸೈಟನ್ನು ಪ್ರಾರಂಭ ಮಾಡಿದರು ನಮ್ಮ ಶತಾವಧಾನಿಗಳು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿಕೊಂಡು. ಈ ಛಂದೋಬದ್ಧವಾದ ಪದ್ಯ ರಚನೆ ಮಾಡೋದಕ್ಕೆ ಎಲ್ರಿಗೂ ಮಾರ್ಗದರ್ಶಿ ಆಗಲಿ ಅಂತ ಗಣೇಶರು ಕೂಡ ಅಲ್ಲಿ ಪದ್ಯಗಳನ್ನು ಕರೆಕ್ಷನ್ ಮಾಡೋದು, ತಿದ್ದೋದು, ಛಂದಸ್ಸನ್ನು ಹೇಳ್ಕೊಡೋದು, ಅಲಂಕಾರಗಳನ್ನು ಹೇಳ್ಕೊಡೋದು ಈ ಥರ ಎಲ್ಲ ಪಾಠನೂ ಮಾಡಿದರು ಕೆಲವು ಕಾಲ. ಹಾಗಾಗಿ ನಮಗೆಲ್ಲ ಅದು ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು. ಅಲ್ಲಿ ಪದ್ಯಗಳನ್ನೆಲ್ಲ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಶತಾವಧಾನ ಆಯೋಜನೆ ಮಾಡಿದ್ರು ಅವರು. ಆಗ 100 ಜನ ಪೃಚ್ಛಕರು ಬೇಕು. ಪೃಚ್ಛಕರು ಅಂದರೆ ಪ್ರಶ್ನೆ ಕೇಳೋರು. 100 ಜನ ಬೇಕಲ್ವಾ. ಆವಾಗ ನನಗೂ ಒಂದು ಅವಕಾಶ ಸಿಕ್ತು ಅದರಲ್ಲಿ. ನಾನು ಅಲ್ಲಿ ಬಹುಶಃ ನಾನೇ ಅತ್ಯಂತ ಕಿರಿಯ ಪೃಚ್ಛಕ ಆಗಿದ್ದೆ ಅವಾಗ. 22 ವರ್ಷನೇನೋ ಇತ್ತು ಅವಾಗ. ಇದರಲ್ಲಿ ಪೃಚ್ಛಕ ಆಗಿ ಬಂದಿದ್ದೆ. ಅಲ್ಲಿಂದ ಗಣೇಶರ ಹಲವು ಪ್ರಶ್ನೆ ಏನಾಗಿತ್ತು ಅವತ್ತು? ಪ್ರಶ್ನೆ ಸಮಸ್ಯೆ ಪೂರ್ಣ ಅಂತ, ಅದು ಮುಂದೆ ಡಿಸ್ಕಸ್ ಮಾಡ್ತಾ ಬೇಕಾದರೆ ಹೇಳೋಣ. ಒಂದು ಸಾಲು ಕೊಟ್ಟು ಅದಕ್ಕೆ ಇದು ಮಾಡೋದು ಆ ಥರ. ಅದು 3 ದಿವಸ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಪೃಚ್ಛಕ ಆಗಿ ಬಂದು ಆಮೇಲೆ ಗಣೇಶ್ ಅವ್ರ ಜೊತೆ ಸುಮಾರು ಅವಧಾನಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ನೋಡ್ತಾ ಪದ್ಯಗಳನ್ನು ರಚನೆ ಮಾಡ್ತಾ ಇದ್ದೆ. ಹಾಗೆ ಇದಾಗ ಒಂದಷ್ಟು ಕಾಲದ ಬಳಿಕ ನೀನು ಅವಧಾನ ಮಾಡ್ಬೋದಲ್ಲ ಅಂತಂದರು. ಎಲ್ಲ ಸೇರಿ ಪದ್ಯಪಾನದ ಎಲ್ಲ ಸ್ನೇಹಿತರು, ಅವರು ನಮ್ಮ KBS ರಾಮಚಂದ್ರ ಅಂತಿದ್ದಾರೆ ವಿಜಯನಗರದಲ್ಲಿ, ಅವ್ರ ಮನೆಯಲ್ಲಿ ಆಯೋಜನೆ ಮಾಡಿದ್ರು ನಂದು ಮೊದಲನೇ ಅವಧಾನವನ್ನು. ಶತಾವಧಾನಿಗಳು ಎಲ್ಲ ಪೃಚ್ಛಕರಾಗಿ ಬಂದರು. ಆವಾಗ ಅವರು ಎಲ್ಲರೂ ಸ್ನೇಹಿತರೆ, ತುಂಬ ಜನ ಏನು ಇರಲಿಲ್ಲ. ಆ ಬಳಿಕ ಹೀಗೆ ಇವನು ಮಾಡ್ತಾನೆ ಅಂತ ಗೊತ್ತಾದ್ಮೇಲೆ ಕೆಲವು ವೇದಿಕೆಗಳಲ್ಲಿ ಅಲ್ಲಿ ಅವಕಾಶ ಸಿಗ್ತಾ ಅವಧಾನ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಹಾಗಾಗಿ ನಮಗೆಲ್ಲ ಗಣೇಶರು ಏನು ಹೇಳ್ತಾರೆ, ನನಗೆ ಯಾರೂ ಶಿಷ್ಯರಿಲ್ಲ ಅಂತ ಹೇಳ್ತಾರೆ, ಆದರೆ ನಮಗೆ ಅವ್ರ ಗುರುಗಳೇ, ಅವ್ರು ನನಗೆಲ್ಲ ಸ್ನೇಹಿತರು ಅಂತ ಹೇಳ್ತಾರೆ. ಅವ್ರ ದೊಡ್ಡತನ. ಕೋಟ್ಯಾಂತರ ಜನರಿಗೆ ಶತಾವಧಾನಿಗಳು ಖಂಡಿತ ಗುರುಗಳಾಗಿದ್ದಾರೆ. ಅವ್ರ ಮುಂದೆ ಕೂತ್ಕೋಬೇಕು ಅಂದರೂ ಕೂಡ ಒಂದಷ್ಟು ಕಲ್ತು ಕೂತ್ಕೋಬೇಕು ಅನ್ನೋ ಭಯ ಖಂಡಿತ ಬಹಳಷ್ಟು ಜನರಲ್ಲಿ ಇರುತ್ತೆ.